ತನೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ಸಂಗೀತ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅವರಿಗೋಸ್ಕರ ಈ ವಿಡಿಯೋ. ಹೌದು, ತನೀಶ್ ಅವರು ಹೊರಗಡೆ ಬರುವಾಗ ಅವರೊಂದು ರಾಂಗ್ ಪೊಸಿಷನಲ್ಲಿದ್ದರು. ಯಾಕಂದರೆ ಸ್ಟೇಜ್ಗೆ ಹೋಗ್ದಲ್ಲೇ ಬರ್ತಾಯಿದ್ದೀನಿ ಅನ್ನೋ ಒಂದು ಬೇಜಾರಿಗೆ ಕೆಲವೊಂದು ಅಷ್ಟು ವಿಚಾರಗಳನ್ನ ಮಾತಾಡಿದ್ರು. ಅವರು ನಮಗೆ ಗೊತ್ತು, ನೋಡಿದ್ದೀವಿ ಆಯಿತಾ. ಸಂಗೀತ ಅವರಾಗಲಿ, ಕಾರ್ತಿಕ್ ಅವರಾಗಲಿ, ತನೀಶ್ ಅವರಾಗಲಿ, ಅವ್ರು ಯಾವ ಥರ ಬಾಂಡಿಂಗ್ ಇತ್ತು ಅವರ ಮಧ್ಯೆ, ಹಾಗೆ ಯಾವ ಥರ ಅವರ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು. ಬಟ್ ಆಲ್ ಆಫ್ ಎ ಸಡನ್ ಅವರು ಆ ಥರ ಒಂದು ಎಲಿಮಿನೇಟ್ ಆಗಿ ಹೊರಗಡೆ ಬರಬೇಕು ಅಂದಾಗ ಅಲ್ಲಿ ಅವರು ಸಂಗೀತ ಅವ್ರಿಗಂತ ಅಲ್ಲ, ಅಲ್ಲಿರೋರು ಹೇಳೋರೆ, ಖುಷಿ ಆಯಿತಾ ಇವಾಗ ಖುಷಿ ಆಯಿತಾ, ಹೋಗ್ತಿದ್ದೀನಿ, ಖುಷಿ ಪಡಿ ಅಂದ್ಕೊಂಡೆ ಬಂದರು. ಆಮೇಲೆ ಸಂಗೀತ ಅವ್ರಿಗೆ ಶೃಂಗೇರಿಗೆ ಹೋಗಿ ಕಲ್ತ್ಕೊಂಬರ್ತೀನಿ, ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಎಲ್ಲ ಹೇಳಿದ್ರು. ಅದು ಸಂಗೀತ ಅವರು ಕೂಡ ಹೇಳಿದ್ದಾರೆ ಒಂದು ಇಂಟರ್ವ್ಯೂಲಿ. ತನೀಶ್ ಅವರು ಹೋಗ್ಬೇಕಾರೆ ಹೋಗ್ಲಾ ಬೇಡವಾ ಅಂತ ಅವ್ರ ಹತ್ರ ಹೋಗ್ತಿದ್ದೆ. ಆಮೇಲೆ ಅವರು ಶೃಂಗೇರಿ ಅಂತ ಅಂದರು. ನಾನೆಲ್ಲೋ ಶೃಂಗೇರಿಲಿ ಸಿಗೋಣ, ಮೀಟ್ ಮಾಡೋಣ ಅಂತಾರೆ ಅಂದ್ಕೊಂಡ್ರೆ ಅವರು ಶೃಂಗೇರಿಗೆ ಹೋಗಿ ಕಲ್ತ್ಕೊಬರ್ತೀನಿ ಅಂದಾಗ ನನಗೆ ತುಂಬ ಬೇಜಾರಾಯಿತು. ನಾನು ಜಗಳ ಮಾಡ್ಬೋದಿತ್ತು, ಬಟ್ ಅವರ ರಾಂಗ್ ಎಕ್ಸಿಟ್ ಆಗೋಗುತ್ತೆ, ಬೇಡ ಅಂದ್ಕೊಂಡೆ, ನಾನು ಸುಮ್ಮನಾದೆ ಅಂತಲ್ಲ. ಅಷ್ಟು ಥಿಂಕ್ ಮಾಡಿದ್ದಾರೆ ಅಂದರೆ ಅದು ಖುಷಿನೇ. ಅವರು ಏನಾರ ಜಗಳಕ್ಕೆ ಬಿದ್ದುಬಿಟ್ಟಿದ್ರೆ ಆ ಟೈಮಲ್ಲಿ ಅದು ಹೆವಿ ರಾಂಗ್ ಆಗೋಗೋದು. ಹಾಗೆ ಹೊರಗಡೆನೂ ಸಂಗೀತ ಅವರು ತುಂಬ ರಾಂಗಾಗಿ ಪೋಟ್ರೆ ಆಗಿಬಿಡೋರು. ಬಟ್ ಅದನ್ನು ಬಿಡ್ಬೋದಿತ್ತು ಆಯಿತಾ. ತನೀಶ್ ಅವರು ಆ್ಯಕ್ಚುಲಿ ಅವರು ಅಷ್ಟೆಲ್ಲ ಚೆನ್ನಾಗಿದ್ದು, ಅಷ್ಟೆಲ್ಲ ಹೆಸರು ತೊಗೊಂಡು ಹೊರಗಡೆ ಬಂದು ಇವಾಗ ಅದು ಟಾಕಿಂಗೇ ಬೇಡವಾಗಿತ್ತು. ಬಿಡಿ ಹೋಗಲಿ, ಆ ಟೈಮ್ ಅದು ಹೀಟ್ ಆಫ್ ದ ಮೂಮೆಂಟಾಗಿ ನಡೆದೋಯ್ತು. ಇಟ್ಸ್ ಓಕೆ. ಅವರು ನನ್ನ ಫ್ರೆಂಡೇ ಅಂತ ಅಂದಿದ್ದರೆ ಅವರು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿರೋರು ಬೆಂಕಿ ಅವರು. ಬಟ್ ಎಲ್ಲ ಒಂದು ಕಡೆ ಬ್ಯಾಡವಾಗಿತ್ತು. ನಾವು ಕೆಲವು ನೆಗೆಟಿವ್ ಮಾತುಗಳು ಅವ್ರ ಬಗ್ಗೆ ಮಾತಾಡಿರೋದು, ತುಂಬ ಮೈಂಡ್ಗೆ ಮಾಡ್ತಾರೆ ಹಂಗೆ ಅಂತೆಲ್ಲ ಹೇಳಿದ್ದೆಲ್ಲ ಇರ್ಬೋದು. ಬಟ್ ಒಂದು ಗೇಮ್ ಅಂತ ಬಂದಾಗ ಆ ಗೇಮಿನ ರಿಲೇಟೆಡ್ ಆಗಿ ಮಾತಾಡ್ಬೋದಿತ್ತು. ಬಟ್ ಒಂದು ಅಷ್ಟು ಪರ್ಸ್ನಲ್ ಆಗಿ ಮಾತಾಡಿದ್ದು ಖಂಡಿತವಾಗ್ಲೂ ಅವರ ಫ್ಯಾನ್ಸ್ಗಳಿಗೂ ಬೇಜಾರು, ಇವ್ರಿಗೂ ಬೇಜಾರು. ಈ ಕಡೆ ಆರಾಮಾಗಿ ಚೆನ್ನಾಗಿರ್ಬೋದು ಹೊರಗಡೆ ಬಂದಮೇಲೆ. ಈ ಥರ ಒಂದು ಇಶ್ಯೂಗಳು ಮಾಡಿಕೊಂಡು ಸುಮ್ಮನೆ ಅವ್ರವ್ರೆ ಒಳಗಡೆ ಆ ಥರ ಒಂದು ಹೆಸರು ತೊಗೊಂಡು ಹೊರಗಡೆ ಸುಮ್ಮನೆ ರಾಂಗ್ ನೇಮ್ ತೊಗೊಳ್ಳೋ ಥರ ಆಗುತ್ತೆ. ಹೋಪ್ ಅರ್ಥ ಆಗುತ್ತೆ ಆಯಿತಾ. ಹೋಯ್ತಾ ಎಲ್ಲ ಸರಿಯಾಗಿ ಹೋಗುತ್ತೆ. ಇವಾಗ ಬಿಗ್ ಬಾಸ್ ಮನೇಲಿ ಹೆಂಗೆ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಆಗಿ ಆಮೇಲೆ ಈ ಥರ ಒಂದು ಕ್ಲಾಶ್ ಆಯಿತು, ಹಂಗೆ ಹೊರಗಡೆನೂ ಒಂದು ಮನಸ್ತಾಪ ಇರುತ್ತೆ. ಆಮೇಲೆ ಯಾವಾಗಲೂ ಒಂದು ಸತಿ ಹಿಂಗಿದ್ವಲ್ಲ ಅಂದ್ಕೊಂಡು ಒಂದು ಫೋನ್ ಮಾಡಿದಾಗ ಅಲ್ಲಿ ಎಲ್ಲ ಮ್ಯಾಟ್ರ್ ಕ್ಲೋಸ್. ಎಲ್ಲರೂ ಅವರವರ ಫ್ಯಾನ್ಸ್ನ ಮೀಟ್ ಮಾಡ್ತಾಯಿದ್ದಾರೆ, ಅವರ ಜೊತೆಗಿರೋರನ್ನ ಮೀಟ್ ಮಾಡ್ತಾಯಿದ್ದಾರೆ. ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.